ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತೇ ನಂದು ತುಂಬ ಹೈಯೆಸ್ಟ್ ವಾಚ್ ಅವರ್ಸ್ ಬಂದಿದ್ದು. ಇವತ್ತು ನಾನು ಚೆಕ್ ಮಾಡಿದ್ದೀನಿ. ಸೊ ಎಷ್ಟು ಬಂತಂದರೆ ಹೈಯೆಸ್ಟ್ ವಾಚ್ ಅವರ್ಸು 33 ಬಂದಿದೆ. ಇಷ್ಟು ದಿವಸದಿಂದ ನಾನು ಕಷ್ಟಪಟ್ಟಿದ್ದು. ಸೊ ಯಾವಾಗ ನಾನು ಸ್ಟಾರ್ಟಿಂಗ್ ಹೊಸ್ದಾಗಿ ಯೂಟ್ಯೂಬ್ ಬಂದಿದ್ದೆ ಗೊತ್ತಾ, ಸೊ ಆವಾಗ ನಾನು ವೀಡಿಯೋಸ್ ಹಾಕ್ತಾಯಿದ್ದೆ, ಒಂದೊಂದು ವೀಡಿಯೋಸ್ ಹಾಕ್ತಾಯಿದ್ದೆ. ಆವಾಗ ಒಂದು ದಿವಸಕ್ಕೆ ನಾನು ಒಂದು ವಾಚ್ ಅವರ್ಸ್ ಬರ್ತಾಯಿದ್ದು, ಒಂದೇ ಒಂದು ಬರ್ತಾಯಿತ್ತು. ಸ್ವಲ್ಪ ದಿವಸ ಆದಮೇಲೆ, ಒಂದು ತಿಂಗಳಾದಮೇಲೆ, ಆಮೇಲೆ 2 ಬರೋಕ್ಕೆ ಶುರು ಮಾಡಿತು. ಆಮೇಲೆ ಇನ್ನೂ ಸ್ವಲ್ಪ ದಿವಸ ಆದಮೇಲೆ 4 ಅವರ್ ಬಂದಿತ್ತು. 4 ಅವರ್ ಬಂದಾಗ ನಾನು ತುಂಬ ಖುಷಿ ಪಟ್ಟಿದ್ದೆ. ಯಾಕಂದರೆ ಯೂಟ್ಯೂಬರ್ಸ್ಗೆ ಒಂದು ವಾಚ್ ಅವರ್ಸ್ ಜಾಸ್ತಿ ಬಂದರೆ ಎಷ್ಟು ಖುಷಿ ಆಗುತ್ತಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಎಷ್ಟು ಕಷ್ಟ ಇದೆ ವಾಚ್ ಅವರ್ಸ್ ಮಾಡೋದು ಪ್ರತಿ ಒಬ್ಬರಿಗೂ ಗೊತ್ತು. ಸಬ್ಸ್ಕ್ರೈಬ್ ಎದ್ನೋ ಬಿದ್ನೋ ಅಂತ ಮಾಡ್ಕೊಂಬಿಡ್ಬೋದು. ವಾಚ್ ಅವರ್ಸ್ ಮಾಡೋದು ತೀರಾ ಅಂದರೆ ತೀರಾ ಕಷ್ಟ, ಪ್ರತಿ ಒಬ್ರಿಗೂ ಗೊತ್ತು. ಸೊ ತುಂಬ ಕಷ್ಟಪಟ್ಟು ಬಂದಿದ್ದೀನಿ ರೀ. ಯೂಟ್ಯೂಬ್ ಅಂದರೆ ಎಲ್ಲರೂ ಈಸಿ ಅಂದ್ಕೊಂಡಿದ್ದಾರೆ, ತುಂಬ ಕಷ್ಟ ಇದೆ. ಇನ್ನೊಂದೇನು ಹೇಳ್ತೀನಿ ಅಂದರೆ, ಎಲ್ಲರೂ ಅಂದ್ಕೊಂಬಿಟ್ಟಿದ್ದಾರೆ ಎರಡು ಸಲ 3 ಸಲ ಲೈವ್ ಮಾಡ್ತೀನಿ, ನನಗೇನು 50-100 ವಾಚ್ ಅವರ್ಸ್ ಬರುತ್ತೆ ಅಂದ್ಕೊಂಡಿದ್ದೆ. ಅದು ತಪ್ಪು. ಸೊ ಎಷ್ಟಿದೆ ಅಷ್ಟೇ ನಾನು ಹೇಳ್ತೀನಿ. ಸುಮ್ಮನೆ ಸೇರಿಸಿ ಹೇಳ್ಬಿಟ್ಟು ಸೇರಿಸಿ ಹೇಳೋದ್ರಿಂದ ಏನೂ ಬರೋಲ್ಲ ರೀ. ಫಸ್ಟು ನಾನು ಸ್ಟಾರ್ಟಿಂಗು ಲೈವ್ ಮಾಡೋವಾಗ ಎಷ್ಟು ಬರ್ತಾಯಿತ್ತು ಗೊತ್ತಾ? ಸ್ಟಾರ್ಟಿಂಗು ಜನ ಏನೂ ಇದ್ದಿಲ್ಲ, ಮಿನಿಮಮ್ ಅಂದ್ರೆ 4-5 ಬರ್ತಾಯಿತ್ತು. ಹೋಗ್ತಾ 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 ಜನ ಬರೋಕ್ಕೆ ಶುರು ಮಾಡಿದ್ರು. ಆವಾಗ 6ರಿಂದ 8 ಬಂತು, 8ರಿಂದ 10ಅಲ್ಲಿ ನಿಂತ್ಕೊಂಡಿತ್ತು. ಪ್ರತಿ ದಿವಸ 8 ಇಲ್ಲ ಅಂದರೆ 10 ಸಿಗ್ತಾಯಿತ್ತು. ಸ್ವಲ್ಪ ದಿವಸ ಹೋಗ್ತಾ 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 ನನ್ನ ಲೈವಿಗೆ ಜಾಸ್ತಿ ಜನ ಬರೋಕ್ಕೆ ಶುರು ಮಾಡಿದ್ರು. ಆವಾಗ ನನಗೆ 12-14 ಸಿಗ್ತಾಯಿತ್ತು. ಆಮೇಲೆ ಹೋಗ್ತಾ 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 ಜನ ಜಾಸ್ತಿ ಆದಂಗೆ ನನಗೆ 18 ಅವರ್ ಬರ್ತಾಯಿತ್ತು. 18 ಅವರ್ ಆದಮೇಲೆ ಕೊನೆಯಲ್ಲಿ ಲಾಸ್ಟು 2 ಸಲ ನನಗೆ 20 ಅವರ್ ಬಂದಿದೆ. 2 ದಿವಸದಲ್ಲಿ 2 ಸಲ 20 ಅವರ್ ಬಂದಿದೆ. ಅದೇ ನನ್ನ ಹೈಯೆಸ್ಟು. ಬಟ್ ಆದರೆ ಇವತ್ತು ಬಂದಿರೋದು ತುಂಬ ಹೈಯೆಸ್ಟು. ಇದೇ ಲಾಸ್ಟ್ ನನ್ನ ಹೈಯೆಸ್ಟು 33 ಬಂದಿದೆ ಪರ್ ಡೇಗೆ. ಸೊ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಪಟ್ಟಿರೋ ಶ್ರಮ, ನಾವು ಪಟ್ಟಿರೋ ಕಷ್ಟ, ಸೊ ಈ ಥರ ಒಂದು ಒಳ್ಳೇದಾದರೆ ತುಂಬ ಖುಷಿ ಆಗುತ್ತೆ. ವಾಚ್ ಅವರ್ಸ್ ಅಂದರೆ ತುಂಬ ಕಷ್ಟ ಮಾಡೋದು ಪ್ರತಿ ಒಬ್ರಿಗೂ ಗೊತ್ತು. ನೀವೆಲ್ಲ ಫೋನ್ಸ್ ಎಲ್ಲ ಆನ್ ಮಾಡ್ತೀರಾ, ಅದು ಆನ್ ಮಾಡ್ತೀರಾ, ಬರುತ್ತೆ. ಬಟ್ ನಾನು ಏನು ಆನ್ ಮಾಡಿ ಇಡಲ್ಲ, ಓಕೆನಾ? ನಾನು ಯಾವತ್ತೂ ಏನು ಆನ್ ಮಾಡಿ ಇಟ್ಟಿದ್ದು ಇಲ್ಲ, ಇಡೋದು ಇಲ್ಲ. ಸೊ ಏನಕ್ಕೆ ಈ ಥರ ಹೇಳ್ತೀನಿ ಅಂದರೆ, ಸೊ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು. ಈ ಆನ್ ಮಾಡಿಡಿ, ಏನು ಆನ್ ಮಾಡೋದ್ರಿಂದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟು ದಿವಸ ಅಂತ ಆನ್ ಮಾಡಿ ಇಡ್ತೀರಾ ನೀವು ಹೇಳಿ? ಎಷ್ಟು ದಿವಸ ಅಂತ? 1 ದಿವಸ, 2 ದಿವಸ, 3 ದಿವಸ. ಸೊ ಮೋನೋ ಆದಮೇಲೂ ಆನ್ ಮಾಡ್ಕೊಂಡೇ ಕೂತ್ಕೊಂಡಿರ್ತೀರಾ. ಸೊ ನಿಮ್ಮ ವೀಡಿಯೋಸ್ ಮೇಲೆ ಸ್ವಲ್ಪ ಗಮನ ಕೊಡಿ. ಏನಾದರೂ ಚೇಂಜಸ್ ಮಾಡಬೇಕಾ, ನಿಮ್ಮಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ, ಆ ಚೇಂಜಸ್ನ ಮಾಡಿ. ಇಲ್ಲ ನಿಮ್ಮ ಮಾತಿನ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಾ, ಅದು ಮಾಡಿ. ಇಲ್ಲ ವೀಡಿಯೋ ಕ್ವಾಲಿಟಿ ಚೇಂಜ್ ಮಾಡಬೇಕಾ, ಇಲ್ಲ ತಮ್ನಲ್ಲಿ ಚೇಂಜ್ ಮಾಡಬೇಕಾ, ಏನಾದರೂ ಒಂದು ಡಿಫ್ರೆಂಟಾಗಿ ಯೂಸ್ ಮಾಡ್ತಾ ಇರಿ. ಒಂದೇ ಮಾಡ್ಕೊಂಡಿದ್ರೆ ಜನಗೆ ಇಷ್ಟ ಆಗಲ್ಲ. ನಾನು ಒಂದೇ ಥರ ಮಾತಾಡ್ಕೊಂಡಿದ್ರೆ ಜನಗೆ ಇಷ್ಟನೂ ಆಗಲ್ಲ. ಜಗಳನೂ ಇರುತ್ತೆ, ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಹೇಳೋಕ್ಕಾಗಲ್ಲ. ಯೂಟ್ಯೂಬು ಒಂದು ಮಿಕ್ಸರ್ ಥರ, ನಿಮಗೆ ಗೊತ್ತು ತಾನೆ. ಇವತ್ತು ಕೆಲವರಿಗೆ ನಾನು ಇಷ್ಟ ಆಗ್ತೀನಿ, ನಾಳೆ ಇಷ್ಟ ಆಗಲ್ಲ. ನಿಮಗೂ ನಾಳೆ ಇವತ್ತು ನಾನು ಇಷ್ಟ ಆಗ್ತೀನಿ, ನಾಳೆ ಇಷ್ಟ ಆಗಲ್ಲ. ನನಗೆ ನೀವು ಇವತ್ತು ಇಷ್ಟ ಆಗ್ತೀರಾ, ನಾಳೆ ಇಷ್ಟ ಆಗಲ್ಲ. ಸೊ ಈ ಯೂಟ್ಯೂಬ್ ಆ ಥರನೇ ಪರ್ಮನೆಂಟಾಗಿ ಕೊನೆವರೆಗೂ ಇಡ್ತೀನಿ ಅಂದರೆ ದಯವಿಟ್ಟು ಯಾರೂ ಇರಲ್ಲ. 100% ಹೇಳ್ತೀನಿ, ಕೊನೆವರೆಗೂ ಇರ್ತೀನಿ ಅಂತ ಹೇಳೋರು ಯಾರೂ ಇರಲ್ಲ. ಸೊ ನನ್ನೂ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಸೊ ನಾನು ಇರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಬಟ್ ಕೊನೆಯಲ್ಲಿ ಏನಾಗುತ್ತೋ ಅದು ಇವಾಗಲೇ ನಾವು ಹೇಳೋಕ್ಕಾಗಲ್ಲ. ಬಟ್ ನಾನು ಒಂದು ಹೇಳ್ತೀನಿ. ಸೊ 1 ಅವರ್ ಒಂದು ದಿವಸಕ್ಕೆ ಬಂತು ಅಂತ ಬೇಜಾರು ಮಾಡಿಕೊಂಡು ಯೂಟ್ಯೂಬ್ನ ಬಿಡೋದು, ಸೊ ನನಗೆ ಏನು ಸಿಗ್ತಾ ಇಲ್ಲ ಅಂತ ಆ ಥರ ಯಾವತ್ತೂ ಯಾರು ಕುಗ್ಗಬೇಡಿ. ಸೊ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಬಂದಾಗ 1 ಅವರ್ಗೆ ತುಂಬ ಕಷ್ಟಪಟ್ಟಿದ್ದೀನಿ. 1 ಅವರ್ ಬಂದಿದ ತಕ್ಷಣ ತುಂಬ ಅಂದರೆ ತುಂಬ ಖುಷಿ ಪಟ್ಟಿದ್ದೀನಿ. 1 ಅವರ್ ಬಂತಪ್ಪ, ಇವತ್ತಿನ ಮೇಲೆ ಇನ್ನೂ ಜಾಸ್ತಿ ತಗೊಬೇಕಂತ ಆವತ್ತು ನಾನು ಸ್ಟಾರ್ಟ್ ಮಾಡಿದ ಆ ಥರ. ಸೊ ಇವತ್ತು ನನಗೆ 38 ಅವರ್ ಪರ್ ಡೇಗೆ ಬಂದಿದೆ. ಇದೇ ಥರ ನಾನು ಮುಂದೆ ಕೆಲಸ ಮಾಡ್ಕೊಂಡಿದ್ರೆ 1 ದಿವಸಕ್ಕೆ 100 ಅವರು ಬರುತ್ತೆ. ಅರ್ಥ ಆಯ್ತಾ? ಕಷ್ಟಪಡದೆ ಈ ಪ್ರಪಂಚದಲ್ಲಿ ಏನೂ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಮಾತು ಹೇಳ್ತೀನಿ, ಅದು ಕೆಡ್ದಾಗೆ ಇರುತ್ತೆ. ಸೊ ಯಾರೋ ಬೇಜಾರು ಮಾಡ್ಕೊಂಬೇಡಿ. ಏನಕ್ಕೆ ಈ ಥರ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಅಂತ ಹೇಳ್ತೀನಿ, ಎಲ್ಲರಿಗೂ ಕೇಳಿ. ತಿಕಾ ಬಗ್ಗಿಸ್ಬಿಟ್ಟು ಕೆಲಸ ಮಾಡಿದ್ರೆ ಮಾತ್ರ WH ಬರುತ್ತೆ. ಸೊ ಅದು ಬಿಟ್ಟರೆ ಬೇರೆ ಏನು ಬರೋಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ದೊಡ್ಡ ಯೂಟ್ಯೂಬ್ ಅವರೆಲ್ಲ ಹೇಳ್ತೀರಾ ಗೊತ್ತಾ? ಸೊ ಸೆಟ್ಟಿಂಗ್ ಆನ್ ಮಾಡಿ, ಸೊ ಈ ಕ್ವಾಲಿಟಿಲಿ ಹಾಕಿ, ಈ ಥರ ಹಾಕಿ, CO ಮಾಡಿ, SO ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ ಬರುತ್ತಂದರೆ ದೇವ್ರಾಣೆ ಹೇಳ್ತೀನಿ. ಸೊ ಕಷ್ಟಪಡದೆ ಯೂಟ್ಯೂಬಲ್ಲಿ ₹1 ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಫಸ್ಟು. ನಾನು ಕೆಟ್ಟವನಾದ ಕಾಣಿಸಿದ್ರೂ ಪರವಾಗಿಲ್ಲ, ನಾನು ಅದು ಲೆಕ್ಕಕ್ಕೂ ಇಟ್ಕೊಳಲ್ಲ. ನೀವು ಏನಾದರೂ ಹೇಳಿ ಪರವಾಗಿಲ್ಲ. ಬಟ್ ಯೂಟ್ಯೂಬಲ್ಲಿ ನಿಮ್ಮ ಟ್ಯಾಲೆಂಟ್ನ ತೋರಿಸ್ಲೇಬೇಕು. ನೀವು ಬರ್ತೀರಾ ಯೂಟ್ಯೂಬ್ಗೆ, ಸೊ ಏನೋ ಯಾರ್ದೋ ವೀಡಿಯೋಸ್ ನೋಡಿಬಿಟ್ಟು, ಯಾರೋ ತಮ್ಮನಲ್ಲಿ ನೋಡ್ಬಿಟ್ಟು ಬರ್ತೀರಾ ಅಂದರೆ ದಯವಿಟ್ಟು ಯೂಟ್ಯೂಬ್ಗೆ ಬರೋಕ್ಕೆ ಹೋಗಬೇಡಿ. ಸುಮ್ಮನೆ ಅದೆಲ್ಲ ಸುಳ್ಳುಗಳು. ಸೊ ಒಂದು ದಿವಸದಲ್ಲಿ ಇಷ್ಟು ಲಕ್ಷ ದುಡಿತೀನಿ, ಒಂದು ವಿಡಿಯೋದಲ್ಲಿ ಇಷ್ಟು ದುಡ್ದಿದ್ದೀನಿ, ಸೊ ಒಂದು ಪಿನ್ ಬಂದಿದೆ, ನನಗೆ ಇಷ್ಟು ಲಕ್ಷ $1000 ಬಂದಿದೆ, ಈ ಥರ ಎಲ್ಲ ಬರೀ ಸುಳ್ಳು. ಯಾಕಂದರೆ ಅವ್ರು ವೀಡಿಯೋ ಓಡಿಸ್ಬೇಕಂತ. ಸೊ ಇವಾಗ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ನಾನೇನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ವ್ಯೂಸ್ಗೋಸ್ಕರನೇ. ಇದೇ ಥರ ಅವ್ರು ಹೇಳಲಿ, ಯಾರೂ ಹೇಳಲ್ಲ.
ಅರ್ಥ ಆಯ್ತಾ? ನಿಮ್ಮ ಮನಸ್ಸಲ್ಲೇನೋ ಇವನು ಬರ್ತಾನೆ ವ್ಯೂಸ್ಗೋಸ್ಕರ ಮಾತಾಡ್ತಾನೆ. ಹೌದ್ರಿ, ಇಲ್ಲಿ ಪ್ರತಿಯೊಬ್ಬರು ವ್ಯೂಸ್ಗೋಸ್ಕರನೇ ಮಾತಾಡೋದು. ಸುಮ್ಮನೆ ಅಂತೂ ಯಾರೋ ಕೆಲಸ ಕಾರ್ಯ ಬಿಟ್ಟು ಬಂದು ಮಾತಾಡಲ್ಲ. ಸೊ ನಾನು ಓಪನ್ ಆಗಿ ಮಾತಾಡ್ತೀನಿ, ನಾನು ಕೆಟ್ಟವನಾಗಿ ಕಾಣಿಸ್ತೀನಿ, ಇಷ್ಟೇ ನಾನು ಹೇಳ್ತೀನಿ. ಸೊ ಬಂದಿದ್ದೀರಾ ಅಂದರೆ ಕಷ್ಟ ಪಡಲೇಬೇಕು ಯೂಟ್ಯೂಬಲ್ಲಿ. ಸುಮ್ಮನೆ ಅಂತೂ ದುಡ್ಡು ಯೂಟ್ಯೂಬಲ್ಲಿ ಸಿಗಲ್ಲ. ಸೊ ನಾವು ಯೂಟ್ಯೂಬಲ್ಲಿ ಹೆಂಗೆ ಗೊತ್ತೇನ್ರಿ, ಡೈಲಿ ಕೆಲಸ ಮಾಡಬೇಕು. ಯೂಟ್ಯೂಬರ್ ಏನು ಅನ್ಕೊತಾರೆ ಗೊತ್ತಾ, ಸೊ ಇವ್ನು ಡೈಲಿ ಕೆಲಸ ಮಾಡ್ತಾವನೆ, ಇವನಿದ್ರೆ ನಮ್ಮ ಯೂಟ್ಯೂಬ್ ಟೀಮ್ಗೆ ಯೂಸ್ ಆಗ್ತಾನೆ ಅಂತ ನಮ್ಮ ವೀಡಿಯೋಸ್ನ ಯಾವ್ದು ಸ್ವಲ್ಪ ದಿವಸದಲ್ಲಿ, ಇಲ್ಲ 6 ತಿಂಗಳು ಆಗ್ಬೋದು, 4 ತಿಂಗಳು ಆಗ್ಬೋದು, ಇಲ್ಲ ವರ್ಷನೂ ಆಗ್ಬೋದು, ಯಾವತ್ತಾದ್ರೂ ಒಂದು ದಿವಸ ವೈರಲ್ ಮಾಡ್ತಾಳೆ. ಅದು ಯೂಟ್ಯೂಬ್ ಅವ್ರು ಮಾತ್ರ ಮಾಡೋಕ್ಕಾಗುತ್ತೆ, ಬೇರೆ ಯಾರು ಬಂದರೂ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಅವ್ರು ಮಾತ್ರ ಮಾಡಬೇಕು. ಸುಮ್ಮನೆ ಹೇಳ್ತಾರೆ ಆ ಥರ ತಮ್ನಲ್ಲಿ ಹಾಕಿ, ಈ ಥರ ತಮ್ನಲ್ಲಿ ಹಾಕಿ, ಡಿಸ್ಕ್ರಿಪ್ಷನ್ ಈ ಥರ ಹಾಕಿ, ಈ ಥರ ನೀವು ಕೊಡಿ ಕಂಟೆಂಟು, ಆ ಥರ ಎಲ್ಲ ಒಂದು ಮಣ್ಣು ಇಲ್ಲ. ನೀವು ನಿಮ್ಮ ಟ್ಯಾಲೆಂಟ್ನ ಮೊದಲು ತೋರಿಸಿ ವೀಡಿಯೋಸ್ ಮಾಡಿ, ಅದ್ರ ಮೇಲೆ ಮೊದಲು ಏನು ಗೊತ್ತೇನ್ರಿ, ಯಾರ ಮಾತು ಕೇಳೋಕ್ಕೆ ಹೋಗಬೇಡಿ. ನಿಮಗೆ ಏನು ಸರಿ ಅನಿಸುತ್ತೋ ಅದು ಫಸ್ಟು ಪ್ರಯತ್ನ ಮಾಡಿ. ಗೆಲ್ತೀವೋ ಸೋಲ್ತೀವೋ ಅದು ಮುಖ್ಯ ಅಲ್ಲ, ಫಸ್ಟು ಟ್ರೈ ಮಾಡಿ. ಟ್ರೈ ಮಾಡ್ದೇ ಸೋಲು ಒಪ್ಕೊಳೋದು ನನ್ನ ಪಾಡಿಗೆ ವೇಸ್ಟೇ ಅದು. ಇನ್ನೊಂದು ಮಾತು ಕೇಳ್ತೀನಿ ನೋಡಿ, ಪ್ರತಿಯೊಬ್ಬರು ನನಗೆ ಯಾರಾದರೂ ಲೈವಲ್ಲಿ ಹೋಗಿದ್ರೆ ಅವಾಗ ಕೇಳೋರು, ಏನೋ ನಿನ್ಗೆ 50 ವಾಚ್ ಅವರ್ಸ್ ಬರುತ್ತಾ, 100 ಬರುತ್ತಾ, ಹಂಗೆ ಹಿಂಗೆ ಅಂತ. ಯಾಕಂದರೆ 2-3 ಸಲ ಲೈವ್ ಮಾಡ್ತೀನಲ್ಲ, ಸೊ ಎಲ್ಲರಿಗೂ ಒಂದೊಂದು ಡೌಟ್ ಇದ್ದೇ ಇರುತ್ತೆ. ರೀ, ನೀವು ಎಷ್ಟೇ ಕಷ್ಟಪಡಿ, ಎಷ್ಟೇ ಲೈವ್ ಮಾಡಿ, ಮಿನಿಮಮ್ ಅಂದರೂ 24-25, ಹಬ್ಬ ಅಂದರೂ 6 ಅವರ್ ಲೈವ್ ಮಾಡಿದ್ರು, ಹಬ್ಬ ಅಂದರೂ 30 ಅವರ್ ಬರುತ್ತೆ ಅಷ್ಟೇ. ಒಂದು ದಿವಸಕ್ಕೆ 6 ಅವರ್ ಲೈವ್ ಮಾಡಿದ್ರು 30 ಅವರ್ ಬರುತ್ತೆ. ಅದ್ರ ಮೇಲೆ ಸತ್ರು ಬರಲ್ಲ. ಇನ್ನೊಂದು ಮಾತು ಹೇಳ್ತೀನಿ ನೋಡಿ, ಸೊ ಎಲ್ಲರೂ ಹೇಳ್ತಾರೆ ಲೈವ್ ವೈರಲ್ ಆದರೆ ಎಷ್ಟು ಬರುತ್ತೆ ಅಂತ. ಲೈವ್ ವೈರಲ್ ಆದರೆ ಬರೀ 100 ವಾಚ್ ಅವರ್ಸ್ ಮಾತ್ರ ಬರುತ್ತೆ. ಆದರೆ ವೀಡಿಯೋಸ್ ವೈರಲ್ ಆದರೆ ಪರ್ ಡೇಗೆ 500 ವಾಚ್ ಅವರ್ಸ್ ಬರುತ್ತೆ, ಪರ್ ಡೇಗೆ. ಅರ್ಥ ಆಯ್ತಾ? ವೀಡಿಯೋಸು ತುಂಬ ಇಂಪಾರ್ಟೆಂಟು. ವೀಡಿಯೋಸ್ ಕಡೆ ಜಾಸ್ತಿ ಗಮನ ಕೊಡಿ. ಇದ್ರಿಗೋಸ್ಕರ ನಾನು ಲೈವು ಮಾಡ್ತೀನಿ, ವೀಡಿಯೋಸು ಮಾಡ್ತೀನಿ. ಕೆಲವು ದಿವಸ ಏನಕ್ಕೆ ನಾನು ವೀಡಿಯೋಸ್ನ ತುಂಬ ತೀರಾ ಕಮ್ಮಿ ಮಾಡಿದ್ದೀನಿ ಅಂದರೆ, ಸೊ ಕೆಲವ್ರು ಹೇಳಿದರು, ಸೊ ವಿಡಿಯೋ ಮಾಡೋದು ಬಿಟ್ಟರೆ ಸೊ ಲೈವಲ್ಲಿ ಕೂತ್ಕೊಂಡ್ರೆ ವ್ಯೂಸ್ ಕಮ್ಮಿ ಆಗುತ್ತೆ ಅಂತ. ಅದು 100% ನಿಜ. ನಾನು ಪ್ರಾಕ್ಟಿಕಲಲ್ಲಿ ಚೆಕ್ ಮಾಡಿದ್ದೀನಿ. ಸೊ ಅದ್ರಿಗೋಸ್ಕರ ಲೈವ್ ಮಾಡೋರು ವೀಡಿಯೋಸ್ ಕಡೆನೂ ಗಮನ ಇರಲಿ. ಎರಡು ಬ್ಯಾಲೆನ್ಸಾಗಿ ತೊಗೊಂಡೋಗಿ, ನಿಮಗೆ ವಾಚ್ ಅವರ್ಸು ಬರುತ್ತೆ, ಮತ್ತು ಏನಂದರೆ ನಿಮಗೆ ವ್ಯೂಸು ಬರುತ್ತೆ. ಚಾನಲ್ಲು ತೀರಾ ಡೌನು ಆಗಲ್ಲ. ಬಟ್ ಚಾನಲ್ ಡೌನ್ ಆಗೋಕ್ಕೆ ಕಾರಣನೇ ನೀವು ಬರೀ ಸಬ್ಸ್ಕ್ರೈಬಿಂದ ಹೋಗ್ತೀರಾ ಹೊರತು ವೀಡಿಯೋಸು ಮಾಡಲ್ಲ, ಲೈವು ಮಾಡಲ್ಲ. ಇದೇ ನಿಮ್ಮ ಚಾನಲ್ಲೇ ಡೆಡ್ ಆಗೋಕ್ಕೆ ಕಾರಣ ಇದೆ. ಅರ್ಥ ಆಯ್ತಾ? ಸುಮ್ಮನೆ ನಿಮ್ಮ ಚಾನಲ್ನ ಫ್ರೀಸ್ ಮಾಡ್ಕೊಬೇಡಿ. 6 ತಿಂಗಳು, 2 ತಿಂಗಳು, 3 ತಿಂಗಳು, 5 ತಿಂಗಳು ಆ ಥರ ಗ್ಯಾಪ್ ಕೊಟ್ಟು ಯಾವತ್ತೂ ದಯವಿಟ್ಟು ವೀಡಿಯೋಸ್ ಹಾಕಕ್ಕೆ ಹೋಗಬೇಡಿ. ಆವಾಗ ಏನಾಗುತ್ತೆ ಅಂದರೆ, ನಂದು 1000 ಇದೆ ಅಂದ್ಕೊಳ್ಳಿ, 2 ತಿಂಗಳು ಗ್ಯಾಪ್ ಕೊಟ್ಬಿಟ್ರೆ ಅಂದ್ಕೊಳ್ಳಿ, ನನಗೆ ಇರೋದು 30-40 ವ್ಯೂಸು ಬರೋಲ್ಲ. ಅವಾಗ ಎಷ್ಟು ಬರುತ್ತೆ ಗೊತ್ತಾ? 5-10 ಆ ಥರ ಬರುತ್ತೆ. ಸೊ ಚಾನಲ್ ತೀರಾ ಡೌನ್ ಆದಾಗ ಸೊ ಯೂಟ್ಯೂಬ್ ಅವರು ಬೇರೆಯವ್ರಿಗೆ ನಮ್ಮ ಚಾನಲ್ನ ಕಳಿಸಲ್ಲ. ಇವಾಗಲೇ ಎಷ್ಟೋ ಜನದ್ದು ನೋಟಿಫಿಕೇಷನ್ ಪ್ರಾಬ್ಲಮ್ ಆಗಿದೆ, ನಿಮಗೆ ಗೊತ್ತು ತಾನೆ. ಕೆಲವ್ರು ಲೈವ್ ಬಂದರೆ ನೋಟಿಫಿಕೇಷನ್ ಹೋಗಲ್ಲ, ಕೆಲವ್ರು ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಷನ್ ಹೋಗಲ್ಲ, ನೋಟಿಫಿಕೇಷನ್ ನಾನಿದ್ರೂ ಹೋಗಲ್ಲ. ಸೊ ಈ ಥರ ಪ್ರಾಬ್ಲಮ್ಗಳೆಲ್ಲ ಬರುತ್ತೆ, ಹೇಳಿದ್ದೀನಿ. ಸೊ ಇಷ್ಟೇ ರೀ, ಲಾಸ್ಟ್ ನಂದು ಹೈಯೆಸ್ಟು 33 ವಾಚ್ ಅವರ್ಸೇ ಇವತ್ತು ಬಂದಿದ್ದು. ಸೊ ನಿಮ್ಮದು ಹಂಚ್ಕೊಳ್ಳಿ, ನಿಮ್ಮದೆಷ್ಟು ಲಾಸ್ಟು ಬಂತು ಹೈಯೆಸ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಂದು 33 ಹೈಯೆಸ್ಟು ಬಂದಿದ್ದು, ನಿಮ್ದು ಎಷ್ಟು ಬಂದಿರ್ಬೋದು ಸೊ ಯೂಟ್ಯೂಬ್ ಜರ್ನಿಲಿ. ಸೊ ಲಾಸ್ಟ್ ಎಷ್ಟು ವಾಚ್ ಅವರ್ಸ್ ಪರ್ ಡೇಗೆ ತೊಗೊಂಡಿದ್ದೀರಾ? ಸೊ ಏನು ಹೇಳಿ, ಹಂಚ್ಕೊಳ್ಳಿ, ನಾವು ತಿಳ್ಕೊಳೋಣ. ನಮ್ಮ ಚಾನಲಲ್ಲಿ ಏನಾದರೂ ಚೇಂಜ್ ಮಾಡ್ಬೋದಾ, ನಿಮ್ಮ ಹತ್ರ ಏನಾದರೂ ಕಲ್ತ್ಕೊಬೋದಾ? ಸೊ ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ ರೀ, 100% ಹೇಳ್ತೀನಿ. ಇಲ್ಲಿ ಜಗಳ ಆಡಿದ್ದೀನಿ, ಸೊ ಬೇಜಾರು ಆಗಿದ್ದೀನಿ, ಮತ್ತು ಇನ್ನೊಂದೇನೆಂದರೆ ತುಂಬಾ ಕಲ್ತ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಸೊ ತುಂಬ ನಿಮ್ಮಿಂದಾನೇ ಕಲ್ತ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆನೂ ಕಲ್ತ್ಕೊತೀನಿ. ಸೊ ನೀವು ಕ್ವಶನ್ಗಳು ಕೇಳಿದ್ರೇ ನಾನು ಅದು ಚೆಕ್ ಮಾಡಿಬಿಟ್ಟು ಈ ಥರ ಆನ್ಸರ್ ಹುಡುಕ್ತೀನಿ. ನೀವು ಕೇಳೋದ್ರಿಂದನೇ ನಾನು ತುಂಬ ಕಲ್ತ್ಕೊಳ್ತಾ ಇರೋದು. ಸೊ ನಿಮ್ಮಿಂದಾನೇ ನಾನು. ಅರ್ಥ ಆಯ್ತಾ? ಸೊ ಇವಾಗ ಏನು ಮಾಡಿ, ನಿಮ್ಮ ಚಾನಲಲ್ಲಿ ಏನಾದರೂ ತಪ್ಪು ಮಾಡ್ತಾಯಿದ್ರೆ ಫಸ್ಟು ಅದು ಚೆಕ್ ಮಾಡ್ಕೊಳ್ಳಿ. ಏನು ಚೇಂಜಸ್ ಮಾಡ್ಬೋದು ಫಸ್ಟು ಅದನ್ನು ಚೇಂಜಸ್ ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ಆಲ್ರೆಡಿ ನಮ್ಮ 2-3 ಸಬ್ಸ್ಕ್ರೈಬರ್ದು ಚಾನಲ್ ಚೆನ್ನಾಗಿ ಓಡ್ತಾ ಇದೆ. ಸೊ ಒಬ್ರದ್ದು ಮೋನೋ ಆಗಿದೆ, ಇನ್ನೊಬ್ರದ್ದು ಮೋನೋ ಆಗ ಹತ್ರದಲ್ಲಿದ್ದಾರೆ. ಸೊ ಅವ್ರಿಗೆಲ್ಲ ನನಗೆ ಗೊತ್ತಿರೋ ಪ್ಲ್ಯಾನ್ಸ್ ಎಲ್ಲ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಫಸ್ಟು ತಿಳ್ಕೊಂಡು ಕಲ್ತ್ಕೊಳ್ಳಿ, ಇಷ್ಟೇ ನಾನು ಹೇಳ್ತೀನಿ. ಸುಮ್ಮನೆ ಬಂದು ಎಲ್ಲ ಗೊತ್ತು ಅಂತ ನಾನು ಯಾವತ್ತೂ ಹೇಳಲ್ಲ. ಸೊ ಕಲಿಯೋದು ತುಂಬ ಇದೆ, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರು ಅಲ್ಲ. ಸೊ ನಿಮ್ಮ ಹತ್ರ ಏನಾದರೂ ಗೊತ್ತಿದ್ರೆ ಹೇಳ್ಕೊಡಿ, ಕಲ್ತ್ಕೊಳ್ಳೋಣ. ಇಷ್ಟೇ ರೀ, ನಂದು ಲಾಸ್ಟು 33 ಬಂದಿದೆ. ನಿಮ್ದು ಎಷ್ಟು ಬಂದಿದೆ ದಯವಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸಿ, ನೋಡೋಣ. ನೀವು ನನಗಿಂತ ಜಾಸ್ತಿ ತೊಗೊಂಡಿದ್ದೀರಾ ಅಂದರೆ ಸೊ ಖುಷಿನೇ ನನಗೆ. ಯಾರು ತೊಗೊಳ್ಳಿ ಖುಷಿನೇ. ಸೊ ಎಲ್ಲ ನಮ್ಮ IT ಫ್ಯಾಮಿಲಿ ತಾನೇ, ಏನ್ರಿ ಬೇಜಾರು ಪಡೋದು? ಒಬ್ಬರಿಗೆ ಒಬ್ಬರು ಯಾರಾದರೂ ಮುಂದೆ ಹೋಗಲಿ, ಯಾರಾದರೂ ದುಡ್ಡು ಮಾಡಲಿ ಅಷ್ಟೇ. ಪ್ರತಿಯೊಬ್ಬರು ಯೂಟ್ಯೂಬ್ ಬಂದು ದುಡ್ಗೋಸ್ಕರನೇ. ಯಾರಾದರೂ ಮುಂದೆ ಹೋದರೂ ನನಗೂ ಖುಷಿನೇ. ಸೊ ಅವರಲ್ಲಿ ನಾನೇನು ಫಸ್ಟು ಹೊಟ್ಟೆ ಉರಿ ಪಡಬಾರ್ದು. ಅವರು ಹೆಂಗೆ ಹೋದ್ರು, ಯಾವ ಐಡಿಯಾ ಯೂಸ್ ಮಾಡಿ ಹೋದ್ರು ಅಂತ. ಸೊ ಐಡಿಯಾ ಮೇಲೆ ತುಂಬ ಗಮನ ಕೊಡಿ, ಆವಾಗ ನಿಮಗೆ ಬೇರೆ ಐಡಿಯಾ ಒಳಿಯುತ್ತೆ ನೋಡಿ. ಅರ್ಥ ಆಯ್ತಾ? ಕಾಪಿ ಮಾಡೋಕ್ಕೆ ಹೋಗಬೇಡಿ. ಅವ್ರು ಮಾಡಿದ್ರಂತ ಅದೇ ಥರ ವೀಡಿಯೋಸ್ ಮಾಡೋದು, ಅದು ಕಾಪಿ ಮಾಡಿದ್ರೆ ಓಡಲ್ಲ.
ಸೊ ನಿಮ್ಮ ಐಡಿಯಾ ಪ್ರಕಾರ ಏನಾದರೂ ಮಾಡಿ 100% ಕ್ಲಿಕ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ, ಅರ್ಥ ಆಯ್ತಾ? ಸೊ ಯೂಟ್ಯೂಬ್ ಅವರು ತುಂಬ ಹುಷಾರಾಗಿ ಟ್ಯಾಲೆಂಟ್ ಯೂಸ್ ಮಾಡಿದ್ರೆ ಮುಂದೆ ಬಂದೇ ಬರ್ತೀವಿ. ಸೊ ಮುಂದೆ ಬಂದೇ ಬರ್ತೀರಾ, ಯಾಕೆ ಬರಲ್ಲ? ಸೊ ಪ್ರಯತ್ನ ಪಟ್ಟವ್ರಿಗೆ ಸೋಲಿಲ್ಲ ಅಂತ ದೊಡ್ಡವರು ಹೇಳಿದ್ದಾರೆ. ಸೊ ನೋಡಿ, ಟ್ರೈ ಮಾಡಿ ನೋಡಿ. ಸೊ ಹಿಂಗೆ ಹೇಳ್ತಾ ಜಾಸ್ತಿ ಇಲ್ಲ ಅಂತಾದರೆ ವೀಡಿಯೋಸ್ ನೋಡೋಲ್ಲ ಅಂತ ಗೊತ್ತು, ಅದ್ರಗೋಸ್ಕರ ವೀಡಿಯೋ ಏನು ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ನನ್ನ ವೀಡಿಯೋದಲ್ಲಿ ಯೂಸ್ ಮಾಡಲ್ಲ. ಸೊ ಎಲ್ಲರೂ ಹೇಳ್ತಾರಲ್ಲ ಫೈನಲ್ ಟಚ್ ಅಂತ, ನಾನು ಹೇಳ್ತಾ ಇದ್ದೀನಿ. ಸೊ ಫೈನಲ್ ಟಚ್ ಹೇಳಿಲ್ಲ ಅಂದರೆ ಆ ವಿಡಿಯೋಗೆ ಅರ್ಥನೇ ಇರಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೋಗ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್, ಸಿ ಯು.